ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರೇ, ಈ ಸಮಯ ಈ ರಾಶಿ ಚಕ್ರದವರು ಬಹಳಷ್ಟು ಅದೃಷ್ಟವಂತರು. ನಿಮ್ಮ ಜೀವನದಲ್ಲಿ ಈಗ ಅದ್ಭುತವಾಗಿರುವಂತಹ ಘಟನೆ ನಡೆಯೋದಕ್ಕೆ ಶುರುವಾಗ್ತಾ ಇದೆ. ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆ ತೊಂದರೆಗಳು ನಿಮ್ಮಿಂದ ದೂರವಾಗಿ ಶ್ರೀಮಂತಿಕೆಯನ್ನು ನಿಮ್ಮ ಬಳಿಗೆ ಕರೆದುಕೊಂಡು ಬರುವಂತಹ ವಿಶೇಷವಾಗಿರ್ತಕ್ಕಂತಹ ಸಮಯ ಈಗ ಬರ್ತಾ ಇರೋದ್ರಿಂದ ಈಗ ಗ್ರಹಗಳ ಮೂಲಕ ನಿಮಗೆ ಆಶೀರ್ವಾದದ ಮುಖಾಂತರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ತಾ ಇರುವಂತಹ ಬಹುದೊಡ್ಡದಾದ ಶಕ್ತಿ. ಹೌದು ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಾಳೆ ಅದೃಷ್ಟದ ಸಮಯ ಶುರುವಾಗ್ತಾ ಇದೆ. ಏಪ್ರಿಲ್ 6, 7, 8, 9, 10 ದಿನಗಳ ನಂತರ ನಿಮ್ಮ ಮನೆ ಬಾಗಿಲಲ್ಲಿ ಜನ ಜಾತ್ರೆ ಸೇರುತ್ತಾರೆ. ಕಾರಣ ತಿಳಿದರೆ ಆಶ್ಚರ್ಯ ಪಡ್ತೀರಾ. ಈ ರಾಶಿ ಚಕ್ರದವರ ಅದೃಷ್ಟ ಸಂಪೂರ್ಣವಾಗಿ ದೇವರು ನಿರ್ವಹಿಸುವಂತಹ ವಿಶೇಷವಾಗಿರುವಂತಹ ಸಂದರ್ಭದ ಜೊತೆಗೆ ಕಾಕತಾಳೀಯವಾಗಿ ಅಲ್ಲ, ಅದೃಷ್ಟದ ಸಮೇತವಾಗಿ ನಿಮ್ಮ ಜೀವನವನ್ನ ಒಳೆಯೋದಕ್ಕೆ ಶುರು ಮಾಡ್ತಾ ಇದೆ. ಅದೃಷ್ಟ ಅನ್ನೋದು ನಿಮ್ಮ ಕೈ ಹಿಡಿಯುತ್ತದೆ. ನಾಳೆಯಿಂದ ನೀವು ಬಹಳಷ್ಟು ಪುಣ್ಯವಂತರು. ನಿಮ್ಮ ಜೀವನದಲ್ಲಿ ಈ ರಾಶಿ ಚಕ್ರದವರಿಗೆ ಸ್ವಲ್ಪ ಕೇಳಿ ನಾಳೆ, ಏಕೆಂದರೆ ನಿಮ್ಮ ಜೀವನವೇ ಬದಲಾಗಬಹುದು. ಹೌದು ಸ್ನೇಹಿತರೆ, ನಾನು ಇಂದು ನಿಮಗೆ ಹೇಳಲು ಹೊರಟಿರುವಂತಹ 3 ಬೆಳ್ಳಿ ಪಾತ್ರೆಗಳ ಬಗ್ಗೆ. ಹೌದು, ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಬಹುದು. ಆದರೆ ಈ ವಿಷಯಗಳು ಸರಳವಲ್ಲ. ಈ 3 ಹೂದನಿಗಳಲ್ಲಿ ನಿಮ್ಮ ಹಣೆ ಬರಹವು, ನಿಮ್ಮ ಅದೃಷ್ಟವು ಮತ್ತು ನಿಮ್ಮ ಮುಂಬರುವಂತಹ ದೊಡ್ಡ ಸುದ್ದಿ ಅಡಗಿರುತ್ತದೆ. ಈಗ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುವಂತಹ ಸಮಯ. ಒಟ್ಟಾರೆಯಾಗಿ ಜನ ಜಾತ್ರೆ ನಿಮ್ಮ ಮನೆಯನ್ನ ಸುತ್ತುವರಿಯುವಂತಹ ಅದ್ಭುತವಾದ ವಿಶೇಷವಾಗಿರುವಂತಹ ಸಂದರ್ಭ. ಇದರಿಂದಾಗಿ ನಿಮಗೆ ವಿಶೇಷವಾಗಿ ಎಲ್ಲ ರೀತಿಯ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು, ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮನ್ನ ಯಾರು ಅವಮಾನ ಮಾಡಿದರೋ ಎಲ್ಲರೂ ಕೂಡ ನಿಮಗೆ ಧನ್ಯವಾದ ಮತ್ತು ಕೃತಜ್ಞತೆಯನ್ನ ಹೇಳಲು, ಸಂಭ್ರಮಿಸಲು ನಿಮ್ಮ ಮನೆಯ ಮುಂದೆ ಎಲ್ಲರ ಗುಂಪು ಸೇರಿಕೊಳ್ಳುತ್ತದೆ. ನಿಮ್ಮ ಮನೆ ಬಾಗಿಲಲ್ಲಿ ನಡೆಯುವಂತಹ ಜನಜಾತ್ರೆಯನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಏಕೆಂದರೆ ನೀವು ಅದೃಷ್ಟವಂತರಾಗಿರ್ತೀರಾ. ಆದ್ದರಿಂದ ನಿಮ್ಮ ಮುಂಬರುವಂತಹ ದಿನಗಳು ಬಹಳಷ್ಟು ಲಾಭವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಸುತ್ತಲೂ ಒಂದು ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ಅದು ನಿಮಗೆ ತಿಳಿಸುತ್ತದೆ ನೀವು ಬಡತನ ಕೊನೆಗೊಳ್ಳುವಂತಹ ಮತ್ತು ಸಂಪತ್ತನ್ನು ಸುರಿಸಲು ಪ್ರಾರಂಭಿಸುವಂತಹ ಹಂತಕ್ಕೆ ನಿಮ್ಮನ್ನ ನೇರವಾಗಿ ಕೊಂಡೊಯ್ಯುತ್ತದೆ. ಈ ಸಮಯವನ್ನ ಖಂಡಿತವಾಗಿ ಮಿಸ್ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ಪದೇ ಪದೇ ಇಂತಹ ಅವಕಾಶ ಎಲ್ಲರಿಗೂ ಬರೋದಿಲ್ಲ. ಆದ್ದರಿಂದ ನೆನಪಿನಲ್ಲಿ ಇಡಬೇಕು, ಎಲ್ಲರಿಗೂ ಕೂಡ ಈ ಅವಕಾಶ ಸಿಗೋದಿಲ್ಲ. ಮತ್ತು ನೀವು ವಿಡಿಯೋವನ್ನ ಬಿಟ್ಟು ಬಿಟ್ಟರೆ, ಪೂರ್ತಿಯಾಗಿ ನೋಡದೆ ಸ್ಕಿಪ್ ಮಾಡಿದರೆ ನಿಮಗೆ ಯಾವುದೇ ಮಾಹಿತಿ ಅರ್ಥವಾಗೋದಿಲ್ಲ. ಆದ್ದರಿಂದ ನೀವು ಎಲ್ಲವನ್ನ ಕಳೆದುಕೊಳ್ತೀರಾ. ಅದರಿಂದಾಗಿ ವಿಡಿಯೋವನ್ನ ಒಂಟಿಯಾಗಿ ಶಾಂತವಾಗಿ ಕುಳಿತು ಕೊನೆವರೆಗೂ ನೋಡಿ. ಹಾಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗಿ ದೇವರ ಕೃಪೆ ಒಬ್ಬ ಮನುಷ್ಯನ ಮೇಲೆ ಒಮ್ಮೆ ಬಿದ್ದರೆ ಸಾಕು, ಎಂಥದೇ ಬಡತನ, ಕಷ್ಟ, ದುಃಖ ಇದ್ದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಂಡು ದಿಢೀರನೆ ಶ್ರೀಮಂತಿಕೆಗೆ ಹೋಗಬಹುದು. ಏಕೆಂದ್ರೆ ನಾನು ನಿಮಗೆ ಹೇಳುತ್ತಿರುವಂತಹ ಸ್ಥಳದ ಹೆಸರು, ಚಿಹ್ನೆ, ಅವುಗಳನ್ನು ಹೇಗೆ ಕಂಡುಹಿಡಿಯಬೇಕೆಂದು ತಿಳಿಸಿಕೊಡ್ತೇನೆ. ಈ ರಾಶಿಯವರಿಗೆ ನೀವು ಕಲಿಯುಗವನ್ನು ಆಳಲು ಹುಟ್ಟಿರುವಂತವರು. ನೀವು ಸಾಮಾನ್ಯವಾದ ಮನುಷ್ಯರೆಲ್ಲ. ವೃಷಭ ರಾಶಿಯವರೇ, ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆ ಕೂಡ ಕಾಕತಾಳೀಯವಲ್ಲ. ಮೊದಲು ನೀವು ಕಲಿಯುಗದ ದೇವರು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಕ್ತರಾಗಿದ್ದರೆ ಓಂ ಶ್ರೀ ವೆಂಕಟೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ವೆಂಕಟೇಶ್ವರನ ಬಳಿ ಇರುವಂತಹ ಸಕಲ ಐಶ್ವರ್ಯ ಕೂಡ ಈಗ ನಿಮ್ಮ ಪಾಲಿಗೆ ಕೂಡ ದೊರೆಯುತ್ತದೆ. ಏಕೆಂದರೆ ಲಕ್ಷ್ಮೀ ಸಮೇತನನ್ನಾಗಿ ಶ್ರೀಮನ್ನಾರಾಯಣ ನಿಮ್ಮ ಮನೆಗೆ ಪ್ರವೇಶ ಮಾಡುವಂತಹ ಸಮಯ ಇದಾಗಿದೆ. ನೀವು ಹಾಗೂ ನಿಮ್ಮ ಕುಟುಂಬದವರು ವೆಂಕಟೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡರೆ ಖಂಡಿತವಾಗಿ ನಿಮ್ಮ ರಾಶಿ ಚಕ್ರದ ಚಿಹ್ನೆಯ ಅದೃಷ್ಟ ವಜ್ರಕ್ಕಿಂತಲೂ ಹೆಚ್ಚಾಗಿ ಹೊಳೆಯೋದಕ್ಕೆ ಶುರುವಾಗುತ್ತದೆ. ಕಷ್ಟಗಳು ದೂರವಾಗುತ್ತದೆ. ರಾಶಿ ರಾಶಿ ಹಣ ಅನ್ನೋದು ನಿಮ್ಮ ಜೀವನವನ್ನು ಆವರಿಸಿಕೊಳ್ಳುತ್ತದೆ. ನಿಮ್ಮ ಜೀವಿತ ಅವಧಿಯಲ್ಲಿ ಎಲ್ಲ ತೊಂದರೆಗಳನ್ನು ದೂರ ಮಾಡ್ಕೊಳ್ತೀರಾ. ನೀವು ಯಾವುದೇ ರೀತಿಯ ತೊಂದರೆಯನ್ನ ಅನುಭವಿಸ್ತಾ ಇದ್ರೂ ಕೂಡ ಒಂದೇ ಒಂದು ಆಶೀರ್ವಾದ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಶ್ರೀಮಂತಿಗೆ ಕರೆದುಕೊಂಡು ಹೋಗುತ್ತದೆ. ಶ್ರೀಮಂತಿಗೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ಕೂಡ ಶ್ರೀಮಂತರಾಗಬೇಕು, ಹಣವನ್ನ ಗಳಿಸಬೇಕು. ಆದ್ದರಿಂದ ನೀವು ಕೂಡ ಯಾರಿಗೆ ಒಳ್ಳೆಯದನ್ನ ಮಾಡಿದ್ರು ಕೂಡ ಕೆಲವು ಜನರು ನಿಮಗೆ ಕೆಟ್ಟದನ್ನ ಮಾಡ್ತಾ ಇರ್ತಾರೆ. ಅಂತ ಕೆಟ್ಟ ಜನರ ಸಹವಾಸವನ್ನ ಇಂದಿನಿಂದ ಬಿಟ್ಟು ಬಿಡಬೇಕು. ಒಂದಿಷ್ಟು ಬಾರಿ ತಪ್ಪು ತಿಳುವಳಿಕೆಗಳು, ತಪ್ಪು ಗ್ರಹಿಕೆಗಳು ನಿಮ್ಮ ಜೀವನವನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡುವಂತಹ ಕೆಲವು ಜನರ ಬಳಿ ನಿಮ್ಮ ಸಹವಾಸವನ್ನ ದೂರ ಮಾಡೋದು ಒಳ್ಳೆಯದಾಗಿರುತ್ತೆ. ಏಕೆಂದ್ರೆ ಅವರು ನಿಮ್ಮ ಬಳಿ ಸಹಾಯವನ್ನ ತೆಗೆದುಕೊಂಡು ನಂತರ ಅವರ ನಿಜವಾದ ಮುಖಬಣ್ಣವನ್ನ ನಿಮಗೆ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಜೀವಿತ ಅವಧಿಯಲ್ಲಿ ಸಂತೋಷವು ಆಗಾಗ್ಗೆ ಬರುತ್ತದೆ ಮತ್ತು ಹೋಗುತ್ತದೆ. ಸ್ನೇಹಿತರೆ, ಹಣವು ಮುಖ್ಯವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಹಣ ಒಂದು ಕೈಯಲ್ಲಿ ಬರುತ್ತದೆ, ಮತ್ತೊಂದು ಕೈಯಲ್ಲಿ ಹೋಗುತ್ತಿದೆ. ಈ ರೀತಿ ನಡೆಯೋದಕ್ಕೆ ಇದಕ್ಕೆಲ್ಲ ಏನು ಕಾರಣ? ದುಃಖಗಳು ಪ್ರತಿಯೊಬ್ಬರ ಜೀವನದ ಒಂದು ಭಾಗ. ಕೆಲವರಿಗೆ ಕಡಿಮೆ ದುಃಖವಿದ್ದರೆ ಇನ್ನು ಕೆಲವರಿಗೆ ಹೆಚ್ಚು ದುಃಖವಿರುತ್ತದೆ. ವರ್ತಮಾನದಲ್ಲಿ ಸಂತೋಷ ನಿಂತಂತೆ ಕಾಣುತ್ತದೆ. ಅದೇ ರೀತಿ ನೀವು ಹಣ
ಹಣವನ್ನು ಸಂಪಾದನೆ ಮಾಡಲು ಬಯಸಿದರೆ ಯಾವುದೇ ಕೆಲಸವನ್ನು ಕೈ ಹಾಕಿದರೂ ಕೂಡ ಅದು ಹಾಳಾಗುತ್ತಿದೆ. ಅಂದರೆ ಈಗ ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಳಬೇಕು. ಖಂಡಿತವಾಗಿ ನೀವು ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಕೆಲಸವು ಎಂದಿಗೂ ಹಾಳಾಗೋದಿಲ್ಲ ಮತ್ತು ಈ ಲೋಕದ ಜನರು ನಿಮ್ಮನ್ನು ಕೆಣಕುತ್ತಾರೆ, ನಿಮ್ಮ ದಾರಿಯಲ್ಲಿ ತೊಂದರೆಗಳನ್ನು ಸೃಷ್ಟಿ ಮಾಡ್ತಾರೆ. ನಂತರ ಅವರು ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯಲು ಶುರು ಮಾಡ್ತಾರೆ, ನೀವು ಹೇಳಿದ ಮಾತುಗಳನ್ನು ಕೇಳ್ತಾರೆ. ಇದಕ್ಕೆಲ್ಲ ಕಾರಣ ಅಂದರೆ ಈ ಒಂದು ವಸ್ತುವನ್ನು ನಿಮ್ಮ ಬಳಿ ಯಾವಾಗಲೂ ಇಟ್ಕೊಳ್ಬೇಕು. ಹಣದಿಂದ ನಿಮ್ಮ ಖಾತೆ ತುಂಬುತ್ತದೆ, ಹಣವನ್ನು ಎಣಿಸಿ ಎಣಿಸಿ ನಿಮಗೆ ಸುಸ್ತಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರೋದು ಖಂಡಿತವಾಗಿ ನಿಜವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ. ಹಣ ನೀರಿನಂತೆ ನಿಮ್ಮ ಜೀವನಕ್ಕೆ ಹರಿಯುತ್ತದೆ. ಹಣದಿಂದ ನಿಮ್ಮ ಖಾತೆ ತುಂಬುತ್ತದೆ, ಹಣವನ್ನು ಎಣಿಸಿ ಎಣಿಸಿ ನಿಮಗೆ ಸುಸ್ತಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರೋದು ಖಂಡಿತವಾಗಿ ನಿಜವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ. ಹಣ ನೀರಿನಂತೆ ನಿಮ್ಮ ಜೀವನಕ್ಕೆ ಹರಿಯುತ್ತದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರೇ, ನಿಮ್ಮ ಶತ್ರುಗಳು ಆಶ್ಚರ್ಯಚಕಿತರಾಗ್ತಾರೆ. ಈಗ ನಿಮ್ಮ ಅದೃಷ್ಟವು ವಜ್ರಕ್ಕಿಂತ ಪ್ರಕಾಶಮಾನವಾಗಿ ಹೊಳೆಯೋದಕ್ಕೆ ಶುರು ಮಾಡ್ತಾ ಇದೆ. ನಿಮ್ಮ ಕನಸುಗಳು ನನಸಾಗುತ್ತದೆ, ಏಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ಬದಲಾವಣೆ ಸಂಭವಿಸ್ತಾ ಇದೆ. ನಿಮ್ಮ ಜಾತಕದಲ್ಲಿ ಒಂದು ಪವಾಡ ಕಾಣಿಸಿಕೊಳ್ತಾ ಇದೆ. ಅದನ್ನ ನೋಡಲು ನೀವು ಆಶ್ಚರ್ಯಚಕಿತರಾಗ್ತೀರಾ. ಏಕೆಂದರೆ ಈ ರಾಶಿ ಚಕ್ರದವರಿಗೆ ಬಹಳಷ್ಟು ಮೃದುವಾದ ಸ್ವಭಾವದವರು, ಒಳ್ಳೆಯ ಮನಸ್ಸಿನವರು, ಎಲ್ಲ ಕಷ್ಟಗಳನ್ನ ತಮ್ಮೊಳಗೆ ಇಟ್ಟುಕೊಳ್ಳುವಂತಹ ವ್ಯಕ್ತಿತ್ವದವರು. ಆದರೆ ಈಗ ದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ನೇರವಾಗಿರುವಂತಹ ಕರುಣೆಯ ಮಳೆಯನ್ನ ಸುರಿಸುತ್ತಿದೆ. ಈ ಕರುಣೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಯನ್ನ ಕೂಡ ಸಂಪೂರ್ಣವಾಗಿ ದೂರ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ರಹಸ್ಯವಾಗಿರುವಂತಹ ತಂತ್ರ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ವಿಶೇಷವಾದ ಸಂದರ್ಭ, ಗೆಲುವಿನ ಸುರಿಮಳೆ ಸುರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನ ಇನ್ನು ಮುಂದೆ ಬಹಳಷ್ಟು ವಿಶೇಷವಾಗಿರುವಂತಹ ಸ್ಥಾನಮಾನ, ಗೌರವವನ್ನು ಪಡೆದುಕೊಳ್ಳುತ್ತೀರಾ, ಯಶಸ್ವಿ ಆಗ್ತೀರಾ, ನಿಮ್ಮ ಜೀವನದ ಕನಸುಗಳನ್ನು ನನಸು ಮಾಡ್ಕೊಳ್ತೀರಾ. ಈ ಸಮಯ ನಿಮ್ಮ ದುಃಖಗಳೆಲ್ಲ ಕೊನೆಗೊಳ್ಳುತ್ತದೆ ಎಂದು ನಾನು ನಿಮಗೆ ಭರವಸೆಯನ್ನು ನೀಡ್ತಾ ಇದ್ದೇನೆ. ಈಗ ನೀವು ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ನಿಮ್ಮ ಅಳುವ ಸಮಯ ಮುಗಿದಿತ್ತಾ ಬಂದಿದೆ. ನೀವು ಈಗ ಸಂಭ್ರಮವನ್ನು ಆಚರಿಸಬೇಕಷ್ಟೇ. ಇಲ್ಲಿಯವರೆಗೆ ನಿಮ್ಮ ಭವಿಷ್ಯವಾಣಿಗಳಲ್ಲಿ ಹಲವಾರು ತೊಂದರೆಗಳು ಬರ್ತಾ ಇತ್ತು, ಹೋಗ್ತಾ ಇತ್ತು. ಆದರೆ ಈ ಒಂದು ಭವಿಷ್ಯವಾಣಿ ನಿಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಏಕೆಂದರೆ ಸ್ನೇಹಿತರೆ, ನಾವು ಯಾವುದೇ ಮಾಹಿತಿಯನ್ನು ನೀಡಿದರೂ ಕೂಡ ಎಲ್ಲ ಮಾಹಿತಿಗಳು ನಿಮ್ಮ ಗ್ರಹಗಳ ಸಂಚಾರವನ್ನು ಆಧರಿಸಿರುತ್ತದೆ. ಆದ್ದರಿಂದ ಇದರಲ್ಲಿ ಯಾವುದೇ ತಪ್ಪು ಕೂಡ ಇರೋದಿಲ್ಲ. ನೀವು ಹುಟ್ಟಿದಂತಹ ದಿನಾಂಕವನ್ನು ನೀವು ಪರಿಶೀಲನೆ ಮಾಡಿಸಿದಾಗ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ದುರಾದೃಷ್ಟಗಳು, ಅದೃಷ್ಟಗಳು ನಿಮ್ಮ ಕೈಗೆ, ನಿಮ್ಮ ಕಣ್ಣಿಗೆ ಕಾಣಿಸುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಜೀವನದಲ್ಲಿ ಜ್ಯೋತಿಷ್ಯದಲ್ಲಿ ಎಲ್ಲವನ್ನ ತಿಳಿಸುತ್ತದೆ ಮತ್ತು ಸೂಕ್ತವಾದ ಪರಿಹಾರವನ್ನು ಕೂಡ ಹೇಳಿಕೊಡಲಾಗುತ್ತದೆ ನಿಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡೋದಕ್ಕೆ. ಏಕೆಂದರೆ ಈ ರೀತಿಯ ಅವಕಾಶ ಮತ್ತೆ ಮತ್ತೆ ಬರೋದಿಲ್ಲ. ಮತ್ತೆ ಹಿಂದಿನ ಭವಿಷ್ಯ ಜ್ಯೋತಿಷ್ಯ ಖಂಡಿತವಾಗಿ ನಿಮ್ಮ ಜೀವನದ ಆರಂಭದಿಂದ ಕೊನೆಯವರೆಗೂ ನಡೆಯುವಂತಹ ಎಲ್ಲ ರೀತಿಯ ತಪ್ಪು ಗ್ರಹಿಕೆಗಳು, ತೊಂದರೆಗಳನ್ನು ದೂರ ಮಾಡಿ ನಿಮ್ಮ ಜೀವನಕ್ಕೆ ಸ್ಪಷ್ಟವಾದ ಸೂಕ್ತವಾದ ಪರಿಹಾರವನ್ನು ಕೂಡ ತಿಳಿಸಿಕೊಡುತ್ತದೆ. ಈ ಸಮಯ ನೀವು ಜಾಗರೂಕತೆಯಿಂದ ಇರಬೇಕು. ಶ್ರೀಮಂತರಾಗೋದನ್ನ ಖಂಡಿತವಾಗಿ ನಿಮ್ಮ ಕಣ್ಣುಗಳಲ್ಲಿ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಈಗ ವಿಶೇಷವಾಗಿರುವಂತಹ ಹಣವನ್ನು ಕೂಡ ಬರಮಾಡ್ಕೊಳ್ತೀರಾ. ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಮತ್ತು ಪವಾಡದ ಘಟನೆ ನಡೆಯುತ್ತದೆ. ನಾನು ನಿಮಗೆ ಹೇಳುತ್ತೇನೆ, ಈ ಘಟನೆಯನ್ನ ನಿಮ್ಮನ್ನ ರಾಜರನ್ನಾಗಿ ಮಾಡಿಸುತ್ತದೆ. ಈ ಘಟನೆಯು ಲಕ್ಷ್ಮೀ ದೇವಿಯ ಅಭಿವ್ಯಕ್ತಿಯಾಗಿರುತ್ತದೆ. ಏಕೆಂದರೆ ಸ್ನೇಹಿತರೆ, ಮುಂಬರುವಂತಹ 4-5 ದಿನಗಳು ನೀವು ಯಾವ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಮುಂದಿನ 4-5 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯಲಿರುವಂತಹ ಅದ್ಭುತವಾದ ಘಟನೆ ಏನೆಂದರೆ, ನಿಮ್ಮ ಮನೆಯಲ್ಲಿ ಒಬ್ಬ ದೇವತೆ ಹಾವಿನ ರೂಪದಲ್ಲಿ ಕಾಣಿಸಿಕೊಳ್ತಾರೆ ಮತ್ತು ನೀವು ಹಾವನ್ನು ನೋಡಿದ ತಕ್ಷಣ ಸಾಮಾನ್ಯವಾದ ಹಾವು ಎಂದು ತಪ್ಪಾಗಿ ಭಾವಿಸಬಾರದು. ಅದು ನಿಮ್ಮ ಕನಸಿನಲ್ಲಿ ಬರಬಹುದು, ಅಥವಾ ನಿಮ್ಮ ಫೋನಿನ ಮೂಲಕ ಕಾಣಿಸಿಕೊಳ್ಳಬಹುದು, ಅಥವಾ ನಿಮ್ಮ ಅಕ್ಕಪಕ್ಕದ ಸುತ್ತಮುತ್ತ ಯಾವುದೇ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಅದು ಖಂಡಿತವಾಗಿ ದೇವರು ಕೊಡುವಂತಹ ವಿಶೇಷವಾದ ಸೂಚನೆಯಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅವತಾರ ಮತ್ತು ನಿಮ್ಮ ಜೀವನಕ್ಕೆ ಬರ್ತಕ್ಕಂತಹ ವಿಶೇಷವಾಗಿರುವಂತಹ ಒಂದು ಆಶೀರ್ವಾದ ಮುನ್ಸೂಚನೆಯಾಗಿರುತ್ತದೆ. ಈ ಸಮಯ ನಿಮ್ಮ ಮನೆಯಲ್ಲಿ ಮತ್ತು ಜೀವನದಲ್ಲಿ ಬಡತನದಿಂದ ನಿಮ್ಮನ್ನ ರಾಜರನ್ನಾಗಿಸಲು ಮಾಡುತ್ತಿರುವಂತಹ ಮುಂದಿನ 4-5 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ದೇವರುಗಳು ಒಂದು ವಿಶೇಷವಾದ ಆಶೀರ್ವಾದ ಕಾಣಿಸುತ್ತದೆ. ಅದು ಕಾಣಿಸಿಕೊಂಡರೆ, ಹೊರ ಬಂದರೆ ಅದನ್ನು ಕೊಲ್ಲಲು ಪ್ರಯತ್ನಿಸಬಾರದು. ಏಕೆಂದರೆ ಅದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಕಲ ಐಶ್ವರ್ಯವನ್ನು ಪಡೆದುಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗುತ್ತೆ. ಈಗ ನಿಮ್ಮ ಜೀವನದಲ್ಲಿ ಅಂದುಕೊಂಡಷ್ಟು ಮಟ್ಟಿಗೆ ವಿಶೇಷವಾಗಿ ನೀವು ಬದಲಾವಣೆಯನ್ನು ಪಡೆದುಕೊಳ್ತೀರಾ. ದೇವರು ಯಾವ ರೂಪದಲ್ಲಾದರೂ ನಿಮಗೆ ವಿಶೇಷವಾಗಿರುವಂತಹ ಸೂಚನೆಯನ್ನು ಕೊಡಬಹುದು. ನೀವು ಹಲವಾರು ವರ್ಷಗಳಿಂದ ಕಷ್ಟಪಡುತ್ತಿರುವಂತಹ ಒಂದು ವಿಶೇಷವಾದ ಜೀವನವನ್ನು ನಡೆಸ್ತಾ ಇರುವಂತಹ ಒಂದು ವಿಶೇಷ ವ್ಯಕ್ತಿಗಳಾಗಿದ್ದೀರಾ. ಆದ್ದರಿಂದ ಒಂದು ಚಿಟ್ಟೆಯ ಮೂಲಕ ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳಿಯ ಮೂಲಕ ಅಥವಾ ಕಪ್ಪು ನಾಯಿ, ಕಪ್ಪು ಬೆಕ್ಕು ನಿಮ್ಮ ಕಣ್ಣಿಗೆ ಕಾಣಿಸೋದು, ಇದೆಲ್ಲವೂ ವಿಶೇಷವಾದ ಸೂಚನೆಯಾಗಿರುತ್ತದೆ. ಖಂಡಿತವಾಗಿ ನಿಮ್ಮ ಅದೃಷ್ಟದ ಸೂಚನೆಯಾಗಿರುತ್ತೆ. ನೀವು ಜೀವನದಲ್ಲಿ ಇನ್ನು ಮುಂದೆ ಕಷ್ಟದ
ಕೊನೆಗೊಳ್ಳುವಂತ ಹಂತಕ್ಕೆ ಬಂದು ತಲುಪಿದ್ದೀರಾ. ಈ ಒಂದು ವಿಶೇಷ ಸೂಚನೆಯನ್ನ ದೇವರು ಕಳಿಸ್ತಾ ಇದ್ದಾರೆ ಅಂದ್ರೆ ನೀವು ಆ ದೇವತೆಯನ್ನ ರಕ್ಷಿಸಲು ಸರ್ವಶಕ್ತಿಯಿಂದ ದೊಡ್ಡದಾದ ನಿರ್ಧಾರವನ್ನ ತೆಗೆದುಕೊಳ್ತಿದ್ದಾರೆ. ನಿಮಗೆ ಸರಿಯಾಗಿ ಕೇಳಿಕೊಳ್ಳುವಂತಹ ದೇವರು ನಿಮಗಾಗಿ 2 ದೊಡ್ಡ ವಿಷಯವನ್ನ ಕರುಣಿಸ್ತಾ ಇದ್ದಾರೆ. ಈ ನಿಮ್ಮ ನಿರ್ಧಾರವು ಜೀವನವನ್ನ ಬದಲಾಯಿಸುತ್ತದೆ. ನೀವು ಇಲ್ಲಿಯವರೆಗೆ ಪಟ್ಟಂತಹ ಪ್ರತಿಯೊಂದು ಕಷ್ಟ, ನೋವು, ದುಃಖ ಎಲ್ಲವೂ ಈಗ ಕೊನೆಗೊಳ್ಳುತ್ತದೆ. ಇಲ್ಲಿಯವರೆಗೂ ನೀವು ಬಹಳಷ್ಟು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಿದ್ದೀರಾ. ಎಲ್ಲವನ್ನ ಪಡೆದುಕೊಳ್ಳುವಂತಹ ಸಮಯ ಈಗ ಬರ್ತಾ ಇದೆ. ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವನ್ನ ಈ ಸಮಯದಲ್ಲಿ ನೀವು ಪಡೆದುಕೊಳ್ಳಬಹುದು. ಏಕೆಂದ್ರೆ ಸ್ನೇಹಿತರೆ, ದೇವರ ನಿರ್ಣಯ ತಡವಾಗಿದೆ, ಆದರೆ ನ್ಯಾಯ ಕತ್ತಲೆಯಾಗಿಲ್ಲ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಅಂಶವು ನಿಮ್ಮನ್ನ ಉತ್ತಮವಾದ ಶ್ರೀಮಂತಿಕೆಯ ಹಾದಿಗೆ ಕರೆದುಕೊಂಡು ಹೋಗುತ್ತದೆ. ಆದ್ದರಿಂದಾಗಿ ಈ ಸಮಯದಲ್ಲಿ ನೀವು ಬಹಳಷ್ಟು ಶ್ರಮಿಸಿರೋದ್ರಿಂದ ನೀವು ಎಲ್ಲವನ್ನ ಪಡೆದುಕೊಳ್ಳೋಕೆ ಅರ್ಹರಾಗಿದ್ದೀರಾ. ನಿಮ್ಮ ಪಾದಗಳ ಬಳಿ ಎಲ್ಲವೂ ಬರುತ್ತದೆ. ನಿಮ್ಮ ಶತ್ರುಗಳು ಕಣ್ಣು ಮುಚ್ಚಿಕೊಂಡು ಬಿಡುತ್ತಾರೆ. ಏಕೆಂದ್ರೆ ಈಗ ನಿಮ್ಮ ಅದೃಷ್ಟ ಚಿನ್ನದ ರಥದ ಮೇಲೆ ಸವಾರಿ ಮಾಡುವಂಥದ್ದು. ಈಗ ರಾಜರಾಗಲು ಸಿದ್ಧರಾಗಿರಿ. ಸ್ನೇಹಿತರೆ, ಅಳುವಂತಹ ಮತ್ತು ದುಃಖಿಸುವಂತಹ ಸಮಯ ಮುಗಿಯುತ್ತಾ ಬಂದಿದೆ. ನಗುವ ಸಮಯ ಪ್ರಾರಂಭವಾಗ್ತಾ ಇದೆ. ಇದನ್ನ ಆಚರಿಸುವಂತಹ ಸಮಯ. ನೀವು ಬಹಳ ಸಮಯದಿಂದ ಹೇಳುತ್ತಿದ್ದೀರಾ, ಕಾತುರದಿಂದ ಕಾಯ್ತಾ ಇದ್ದೀರಾ. ಈಗ ನಿಮ್ಮ ಶತ್ರುಗಳು ಅಳುತ್ತಾರೆ ಮತ್ತು ನೀವು ಆಚರಿಸಲು ಸಿದ್ಧರಾಗ್ತೀರಾ. ನಿಮ್ಮ ಶತ್ರುಗಳು ನಾನು ನಿಮಗೆ ತುಂಬಾ ತೊಂದರೆ ಕೊಟ್ಟಿದ್ದೇನೆ ಎಂದು ನಿಮ್ಮ ಕಾಲ ಕೆಳಗೆ ಬಂದು ಬೀಳ್ತಾರೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿ ಬಂದಿದ್ದರೂ ಕೂಡ ನೀವು ಯಾವತ್ತೂ ಕೂಡ ದೇವರ ಮೇಲೆ ನಂಬಿಕೆಯನ್ನ ಕಳೆದುಕೊಂಡಿಲ್ಲ. ದೇವರು ಎಲ್ಲವನ್ನ ಒಳ್ಳೇದು ಮಾಡ್ತಾನೆ ಅನ್ನುವಂತಹ ಕಾತುರದಿಂದ ಕಾಯ್ತಿದ್ರಿ. ಈಗ ಅದೇ ಸಮಯ ನಿಮ್ಮ ಕಣ್ಣ ಮುಂದೆ ಬಂದಿದೆ. ಒಂದು ದಿನ ಎಲ್ಲವೂ ಸರಿ ಹೋಗುತ್ತದೆ ಎನ್ನುವಂತಹ ನಿಮ್ಮ ಬಲವಾದ ಮತ್ತು ದೃಢವಾದ ನಂಬಿಕೆಗೆ ಈಗ ಬೆಲೆ ಸಿಕ್ಕಿದೆ. ನೀವು ಪ್ರತಿದಿನ ಯೋಚನೆ ಮಾಡ್ತಾ ಇದ್ರಿ ಯಾವಾಗ ಒಳ್ಳೆಯ ಸಮಯ ಬರುತ್ತದೆ ಅಂತ. ದೇವರಿಗೆ ಈಗ ಸಂದರ್ಭದಲ್ಲಿ ನಿಮಗೆ ಪ್ರಮುಖವಾದ ನಿರ್ಧಾರವನ್ನ ಘೋಷಿಸಲು ಬಂದಿದ್ದಾರೆ. ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ನಿಮ್ಮ ಅದೃಷ್ಟ ವಜ್ರಗಳು ಮತ್ತು ಮುತ್ತುಗಳಿಗಿಂತ ಪ್ರಕಾಶಮಾನವಾಗಿ ಹೊಳೆಯೋದಕ್ಕೆ ಶುರು ಮಾಡುತ್ತೆ. ಈ ತಿಂಗಳು ನೀವು ಅನೇಕ ಗ್ರಹಗಳು ನಿಮ್ಮ ಪ್ರಪಂಚವನ್ನೇ ಬದಲಾಯಿಸುತ್ತವೆ. ಏಪ್ರಿಲ್ 6ರಿಂದ 10ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಶನಿ ಗ್ರಹ ಬಲಶಾಲಿಯಾಗಿರ್ತಾನೆ. ಮಂಗಳನು, ಶುಕ್ರನು ಸ್ವಲ್ಪ ಅತ್ಯಂತ ಶಕ್ತಿಶಾಲಿಯಾಗಿರ್ತಾನೆ. ಈ ಸಮಯದಲ್ಲಿ ಯಾರು ಕೂಡ ನಿಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯವಿಲ್ಲ. ನಿಮಗೆ ಬರ್ತಕ್ಕಂತಹ ಅದೃಷ್ಟವನ್ನ ಕಿತ್ತುಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿಯವರೆಗೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಹಲವಾರು ವರ್ಷಗಳಿಂದ ಮಾಟ ಮಂತ್ರ ತಂತ್ರವನ್ನ ಬಳಸ್ತಿದ್ದಾರೆ. ಈಗ ನೀವು ಕಷ್ಟದ ಜೀವನವನ್ನ ನಡೆಸಲು, ಕಷ್ಟದ ಮೂಲಕ ಬದುಕಲು ಇವರೇ ಕಾರಣಕರ್ತರಾಗಿರ್ತಾರೆ. ಆದರೆ ಈಗ ಎಲ್ಲವನ್ನ ಸರಿ ಮಾಡಿಕೊಂಡು ಮುಂದಕ್ಕೆ ಹೋಗುವಂತಹ ಸಮಯ. ನೀವು ಪ್ರೀತಿ ಮಾಡುವಂತಹ ಪ್ರೀತಿ ಪಾತ್ರರು ನಿಮ್ಮ ಜೀವನದಲ್ಲಿ ನರಕವನ್ನಾಗಿಸಲು, ವಿಷವನ್ನ ತುಂಬಲು ಕಾಯ್ತಾ ಇದ್ರು. ಆದ್ರೆ ಈಗ ದೇವರ ಆಶೀರ್ವಾದ, ಎಲ್ಲಾ ತಂತ್ರಗಳು ನಿಮ್ಮ ಮೇಲೆ ಯಾವುದೇ ಪರಿಣಾಮ ಬೀರದೆ ಇರುವಂತೆ ಮಾಡ್ತಾ ಇದೆ. ನಿಮ್ಮ ಸಂತೋಷವನ್ನ ಬಂಧಿಸಿದ್ರು, ನಿಮ್ಮ ಪ್ರಗತಿಯನ್ನ ಬಂಧಿಸಿದ್ರು, ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಹಾಳು ಮಾಡಿದ್ರು. ಈಗ ನೀವು ಜಾಗರೂಕರಾಗಿರೋದು ಬಹಳ ಮುಖ್ಯ. ಏಕೆಂದ್ರೆ ಈ ಸಮಯ ನಿಮ್ಮ ಶತ್ರುಗಳ ಭಯವು ನಿಮ್ಮನ್ನ ಮುಂದೆ ಸಾಗದಂತೆ ತಡೆಯೋದಕ್ಕೆ ಸಾಧ್ಯವಿಲ್ಲ. ಏಕೆಂದ್ರೆ ನೀವು ಇಷ್ಟು ಸಮಯದವರೆಗೆ ಅಡಗಿಕೊಂಡು ಬದುಕ್ತಿರೋ ಅಷ್ಟು ಸಮಯ ನೀವು ಪ್ರಗತಿಯನ್ನ ಹೊಂದೋದಕ್ಕೆ ಸಾಧ್ಯವಾಗುವುದಿಲ್ಲ. ಈಗ ನಿಮ್ಮ ಕಷ್ಟಗಳನ್ನ ಬಿಟ್ಟು ಮುಂದಕ್ಕೆ ಹೆಜ್ಜೆ ಇಡುವ ಸಮಯ ಬಂದಿದೆ. ಈಗ ನಿಮ್ಮ ಜೀವನದಲ್ಲಿ ಜನಜಾತ್ರೆ ಸೇರುವಂತಹ ಸಂದರ್ಭ. ಆದ್ದರಿಂದ ಎಲ್ಲರ ದೃಷ್ಟಿ ನಿಮ್ಮ ಮೇಲೆ ಇರುತ್ತದೆ. ಏಪ್ರಿಲ್ 6, 7, 8, 9, 10 ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಇದೇ ಸಂಭವಿಸುತ್ತದೆ. ಇದನ್ನು ತಪ್ಪಿಸಲು ಯಾರ ಕೈಯಲ್ಲೂ ಆಗೋಲ್ಲ. ಕೆಟ್ಟ ಜನರ ದೃಷ್ಟಿ ದೋಷಗಳು ದೂರವಾಗ್ತಾ ಹೋಗುತ್ತೆ. ನಿಮ್ಮ ಮನೆ ಬಾಗಿಲಲ್ಲಿ ಜನಜಾತ್ರೆ ಸೇರೋದು ಖಂಡಿತವಾಗಿದೆ. ಈ ಸಮಯ ನೀವು ಆಶ್ಚರ್ಯ ಪಡ್ತೀರಾ. ಎಷ್ಟೋ ವರ್ಷದಿಂದ ಅಂದುಕೊಂಡಂತಹ ಕೆಲಸಗಳು ನಡೆದೇ ನಿಂತು ಹೋಗಿದ್ರೆ, ಹಳೆಯ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಅಡೆತಡೆಗಳು, ತೊಂದರೆಗಳು ಬಂದಿದ್ರೆ, ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಲಕ್ಷಾಂತರ ರೂಪಾಯಿ ಯಾವುದೇ ವಹಿವಾಟುಗಳು ಸಿಲುಕಿಕೊಂಡಿದ್ರೆ ಖಂಡಿತವಾಗಿ ಎಲ್ಲವೂ ನಿಮ್ಮಂತೆ ಆಗುತ್ತದೆ. ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಹಣ ಬರುತ್ತದೆ. ರಾಶಿ ರಾಶಿ ಹಣವನ್ನ ಬರಮಾಡ್ಕೊಳ್ತೀರಾ. ಏಕೆಂದ್ರೆ ಭಯ ಪಡಬೇಡಿ. ಗ್ರಹಣದ ನಂತರ ಮೇಲಿಂದ ರಕ್ಷಣೆ ಸಿಗುತ್ತದೆ ನಿಮ್ಮ ಜೀವನದಲ್ಲಿ. ಅದೇ ರೀತಿ ಈಗ ದೇವರ ಆಶೀರ್ವಾದ ಸಿಗ್ತಾ ಇದೆ. ಏನೇ ನಡೆದರೂ ಕೂಡ ಎಲ್ಲ ಒಳ್ಳೆಯದಕ್ಕೋಸ್ಕರ ಅಂತ ಅನ್ಕೊಳ್ಬೇಕು. ಈ ಸಂಕೇತಗಳು ನಿಮ್ಮ ಮನಸ್ಸನ್ನ ಮತ್ತು ಏನಾದರೂ ಕೆಟ್ಟದ್ದು ಅಥವಾ ಒಳ್ಳೆಯದು ಸಂಭವಿಸುತ್ತದೆ ಎಂದು ಸೂಚನೆಯನ್ನ ಕೊಡ್ತಾ ಇದ್ರೆ, ಈ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಯಾವುದೇ ಪ್ರಶ್ನೆ ಅಥವಾ ಆಲೋಚನೆ ಬಂದರೂ ಅದನ್ನು ಹಗುರವಾಗಿ ಪರಿಗಣಿಸಬೇಡಿ. ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿ ನಡೆಯುತ್ತದೆ. ಏಕೆಂದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತೆ. ನೀವು ಬಹಳಷ್ಟು ಶಕ್ತಿವಂತರಾಗ್ತೀರಾ, ಬುದ್ಧಿವಂತರಾಗ್ತೀರಾ ಮತ್ತು ವೃಷಭ ರಾಶಿಯವರಿಗೆ ಅನುಕೂಲಕರವಾಗಿರುವಂತಹ ಸಂಯೋಜನೆ ಗ್ರಹಗಳು ರೂಪಿಸ್ತಾ ಇದ್ದಾರೆ. ಯಾರೋ ಒಬ್ಬರು ಬಹಳ ಸಮಯದಿಂದ ಸರ್ಕಾರಿ ನಿಧಿಯಲ್ಲಿ ಹಣವನ್ನು ಹಿಡಿದಿಟ್ಟುಕೊಂಡಿದ್ದರೆ, ಸಂಕಷ್ಟದಲ್ಲಿದ್ದಾಗ ಹಣ ಸಿಲುಕಿ ಹಾಕಿಕೊಂಡಿದ್ದರೆ, ಅಥವಾ ಯಾರಿಗಾದ್ರೂ ಸಾಲವಾಗಿ ಕೊಟ್ಟು ಅಂತ ಹಣ ಬರದೇ ಹೋಗಿದ್ರೆ ಎಲ್ಲವನ್ನ ಒಟ್ಟಿಗೆ ಪಡೆದುಕೊಳ್ಳುವಂತಹ ಸುಸಂದರ್ಭ ಈಗ ಶುರುವಾಗ್ತಾ ಇದೆ. ಹಠಾತ್ ಆಗಿ ಲಾಭ ಬರುವ ಸಾಧ್ಯತೆ ಇದೆ. ಶತ್ರುಗಳು ಸೋಲುತ್ತಾರೆ. ಮಾನಸಿಕವಾಗಿ, ದೈಹಿಕವಾಗಿ ನಿಮ್ಮ ಆರೋಗ್ಯ ಹೆಚ್ಚಾಗುತ್ತದೆ. ವಿಶೇಷವಾಗಿ ಉದ್ಯೋಗ ಬದಲಾಯಿಸುವಂತವರಿಗೆ ಅತ್ಯುತ್ತಮವಾದ ದೀರ್ಘಕಾಲದವರೆಗೆ ಇರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಸಮಯ ಇದಾಗಿರೋದ್ರಿಂದ ನಿಮ್ಮ ಎಲ್ಲಾ ತೊಂದರೆಗೆ ಶಾಶ್ವತವಾದ ಪರಿಹಾರ, ದೈವಿಕವಾಗಿರುವಂತಹ ಅಕ್ಷಸ್ಥೇಪ ಬರ್ತಾ ಇದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಹೆಜ್ಜೆ ಇಡೋದು ಬಹಳ ಮುಖ್ಯವಾಗಿದೆ. ನಿಮಗೆ ಏನು ಹಾನಿ ಮಾಡಬಾರದು, ಅದೇ ರೀತಿ
ನಿಮ್ಮ ಜೀವನದಲ್ಲಿ ಬಯಸಿದರೆ ಖಂಡಿತವಾಗಿ ಶುಭವಾಗುತ್ತದೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಪಡೆದುಕೊಳ್ತೀರಾ. ಇದಕ್ಕೋಸ್ಕರ ಮಾಡಬೇಕಾದಂತಹ ಪರಿಹಾರ ಅಂದರೆ ಚಕ್ಕೆ, ತುಂಡು, ಏಲಕ್ಕಿ ಮತ್ತು ಲವಂಗವನ್ನು ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ಬೇಕು. ಹಣ ಇಡುವಂತಹ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರಿಗೆ ಅರಿಶಿನವನ್ನು ಹಾಕಿ ಕುಡಿಯಬೇಕು. ಶ್ರೀಮ್ ಅನ್ನುವಂತಹ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಇದರಿಂದಾಗಿ ಹಣದ ಆಕರ್ಷಣೆ ಹೆಚ್ಚಾಗುತ್ತೆ, ಕಷ್ಟಗಳು ದೂರವಾಗುತ್ತೆ. ಈ ಪರಿಹಾರವನ್ನು ಮಾಡಿದರೆ ಖಂಡಿತವಾಗಿ ಫಲ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ. ನೀವು ಹಣ ಇಡುವಂತಹ ಪರ್ಸ್ನಲ್ಲಿ ಯಾವಾಗಲೂ ಕೂಡ ಹಣ ತುಂಬಿ ಹೋಗುತ್ತೆ. ಈ ಒಂದು ಸಣ್ಣ ಪರಿಹಾರಗಳು ನಿಮ್ಮ ಜೀವನಕ್ಕೆ ದೊಡ್ಡದಾದ ಅದ್ಭುತವಾದ ಯಶಸ್ಸನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಕಪ್ಪು ನಾಯಿ ಅಥವಾ ಕಪ್ಪು ಬೆಕ್ಕು, ಕಾಗೆಗಳು ಕಾಣಿಸಿಕೊಂಡರೆ ಅದಕ್ಕೆ ಯಾವುದೇ ಹಾನಿಯನ್ನ ಮಾಡಬೇಡಿ. ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡಿ. ನಿಮ್ಮ ಜೀವನ ಇನ್ನು ಮುಂದೆ ಅಂದುಕೊಂಡ ರೀತಿಯಲ್ಲಿ ಎಲ್ಲ ಸಮಸ್ಯೆಗಳು ದೂರವಾಗಿ ಯಶಸ್ವಿಯಾಗುತ್ತದೆ. ನಿಮ್ಮ ಮನೆ ಬಾಗಿಲಲ್ಲಿ ಜನ ಜಾತ್ರೆ ಸೇರ್ತಾರೆ. ನೀವು ಅದೃಷ್ಟವಂತರು ಎಂದು ಸಾಬೀತುಪಡಿಸುವ ಸಮಯ ಈಗ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಮನೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ವೃಷಭ ರಾಶಿಯವರು ಏಪ್ರಿಲ್ 6ರಿಂದ 10ನೇ ತಾರೀಕಿನವರೆಗೂ ಕೂಡ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ ನಿಮ್ಮ ಹಲವಾರು ವರ್ಷಗಳವರೆಗೂ ಕೂಡ ನೆಮ್ಮದಿ ಮತ್ತು ಸಮೃದ್ಧಿಗೆ ಕಾರಣವಾಗುತ್ತೆ. ಪ್ರತಿಯೊಂದು ಹೆಜ್ಜೆಯನ್ನ ಜಾಗರೂಕರಾಗಿಡಿ. ಎಲ್ಲವನ್ನ ಕೂಡ ಗೌಪ್ಯವಾಗಿಡಿ. ಯಾರ ಮುಂದೆ ಕೂಡ ಪ್ರದರ್ಶನ ಮಾಡೋದಕ್ಕೆ ಹೋಗಬೇಡಿ. ಈ ವಿಶೇಷವಾದ ಮಾಹಿತಿಯನ್ನ ನೀವು ಅರ್ಥ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಪರಿಹಾರವನ್ನ ಮಾಡ್ತಾ ಬನ್ನಿ. ನಿಮ್ಮ ಜೀವನದ ಬದಲಾವಣೆಗೆ ನೀವೇ ಸಾಕ್ಷಿ ಆಗ್ತೀರಾ. ಈಗ ಗ್ರಹಗಳು ಕೂಡ ಸಾಕ್ಷಿಯಾಗುತ್ತದೆ. ನಿಮ್ಮ ಜೀವನದ ಬದಲಾವಣೆ ಈಗ ಶುರುವಾಗುತ್ತೆ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.